ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಎಲ್ಲರ ಮನೆಯಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸೇಮ್ ಸಿಚುವೇಶನ್ ಇರುತ್ತೆ. ಈ ಸಿಚುವೇಶನ್ನ ಹೇಗಪ್ಪ ನಾನು ಫೇಸ್ ಮಾಡಿ ಕಳಿಸೋದು ಅಂತ ಅನಿಸುತ್ತೆ. ನನಗೂ ಕೆಲವೊಂದು ಸರಿ ಹೊಟ್ಟೆ ತುಂಬ ಉರಿತಾ ಇರುತ್ತೆ, ಅಯ್ಯೋ ಪಾಪ ಕಳಿಸೋದೇ ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಬೇಜಾರಾಗೋ ಥರ ಮಾಡ್ತಾನೆ ನಮ್ಮ ರಿಷಿ. ಏನೋ ಒಂಥರ ಹೊಟ್ಟೆ ಎಲ್ಲ ಉರಿದೋಗುತ್ತೆ ನೋಡಿ, ಎಷ್ಟು ಹಠ ಮಾಡ್ತಿದ್ದೇನೆ ಅಂತ. ವ್ಲಾಗ್ನ ಕಂಟಿನ್ಯೂ ಮಾಡಿ ನೋಡಿ. ಬರ್ತದಲ್ಲೇ ನೀನು ಓದಿ ಕೆಲಸ ತಗೊಳ್ಳಲ್ಲ, ಪೊಲೀಸ್ ಆಗಲ್ಲ ನೀನು. ನೋಡ್ತಿದ್ದೀನಿ, ಪೊಲೀಸ್ ಆಗಲ್ಲ ನೀನು ಓದ್ಬಿಟ್ಟು. ಅಲ್ಲೆಲ್ಲ ಕಣ್ ಬರವಲ್ಲ, ಲಂಚ್ ಬ್ಯಾಗ್ ಇಲ್ಲ ಐತೆ. ಕೊಳೆ ಎತ್ಗಾರಲ್ಲ ಒಳಗೆ ಅಲ್ಲ ಡಬ್ಬಿ ಕಾಲ್ ನೋಡ್ರಿ. ಸರಿ ಕಳಿಸ್ತಾರ, ಹಂಗೆ ಹೇಳ್ಬಾರ್ದು. ವ್ಯಾನಾಗ ಸೈಡಿಗೆ ಹಾಕವ್ರೆ. ನೀನು ಓದಲ್ವಾ? ಚೆನ್ನಾಗಿ ಓದಲ್ವಾ? ದಿನ ಹೆಂಗೆ ಹೇಳ್ತೀರ ಮನೆ? ದಿನ ಹೇಳ್ತಾರೆ ಯಾರಾರ? ಸುಮ್ಮನೆ ದುಃಖ ಪಡ್ಕೋಬೇಡ. ಹೇಳಬಾರ್ದು ಕಣ್ಮನೆ, ದಿನ ಹೇಳೋದೇ ಕೆಲಸ ನಿಂಗೆ. ನೋಡಿ ಎಲ್ಲ ಎಲ್ಲ ಇಲ್ಲೇ ಇರ್ತಾರೆ. ನೀನು ಬಾ ಬೇಗ. ಹೆಂಗಿದ್ರೆ ಕಳಿಸ್ತಾರೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಎಲ್ಲಾರನ್ನೂ ಇಲ್ಲೇ ಇರು ಅಂತ ಅಂತಿದ್ಯಾ? ಇವ್ರನ್ನ ರೆಡಿ ಮಾಡೋದ್ರ ಜೊತೆಗೆ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಮಾಡೋಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ಲು ಚೈತ್ರ. ನಾಳೆಯಿಂದ ರಜಾ ಕೊಡ್ಸಪ್ಪ. ದೇವ್ರೇ ದಮ್ಮಯ್ಯ ಅಂತೀನಿ, ನಾಳೆಯಿಂದ ರಜಾ ಕೊಡ್ಸಪ್ಪ. ನಾಳೆ ರಜಾ ಕಣಪ್ಪ, ಸಂಡೇ ಆಯ್ತಾ? ನೀನು ಓದ್ಬೇಕು ಚೆನ್ನಾಗಿ, ಆಯ್ತಾ? ರಿಷಿ ನೀನು ಓದ್ ಮಾವನಂಗೆ ಕಾನ್ಸ್ಟೇಬಲ್ ಆಯ್ತೀಯ, ಸಬ್ ಇನ್ಸ್ಪೆಕ್ಟರ್. ನಿಮ್ಮ ಅಮ್ಮನ್ ಕೇಳ್ಬಾರ್ದ? ಅಮ್ಮ ನಾನು ಸಬ್ ಇನ್ಸ್ಪೆಕ್ಟರ್ ಆದೇನ, ಪೊಲೀಸ್ ಆಗೇನ ಹೇಳು. ನೀವು ಯಾವ ತರ ಯಾಕಂಗ್ ಓಡಾಗ ಔತ್ಕತಿ? ನಿಧಿ ಆತ್ಕಮಾರೆ ನಿಧಿ ಉತ್ಕ ಬಾ ಅಂತಿದ್ನ. ಅವ ವ್ಯಾನ್ ಎಲ್ಲ ಕಣ್ ಬಾರವಾ. ಕೆಟ್ಟಗದ್ಕಂಡ್ ಬರ್ಲ ವ್ಯಾನ. ಯಾಕೆ ಅಲ್ಲಿಗೆ ಹೋಗಿದ್ವ? ಸರ್ವಿ ಇಲ್ಲಿ ನೋಡಿ ಗೈಸ್, ನನ್ನ ಮಗ ಇದು ಯಾಕೆ ಹಿಂಗೆ ಓದ್ಕೊತಿದ್ಯಾ ಬಾಗ್ಲಿಂದಕ್ಕೆ ಬಂದು? ರಿಷಿ ಇಲ್ಲಿ ನೋಡ, ಇಲ್ಲಿ ಬಾಗ್ಲಿಂದಕ್ಕೆ ಬಂದು ಯಾಕೆ ಹಂಗೆ ಓದ್ಕೊತಿದ್ಯಾ? ಬಾಚಿದಿನಲ್ಲ, ಇನ್ನೆಷ್ಟು ಬೇಕು? ನಗಾಡ್ತಾ ಈಗ ಬಾ. ಸೊ ಅವರನ್ನೆಲ್ಲ ಕಳಿಸಿದ್ದಾದಮೇಲೆ ನಾನು ಮುಂಚೆನೇ ಫ್ರೆಶ್ ಅಪ್ ಆಗಿ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿದ್ದೆ. ಸೊ ಇವಾಗ ಡೈರೆಕ್ಟ್ ಕ್ರೀಮ್ನ ಅಪ್ಲೈ ಮಾಡಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಬಂದೆ. ರೇರ್ ನಾನು ಸನ್ಸ್ಕ್ರೀನ್ ಹಚ್ಚಿದ್ಮೇಲೆ ಕ್ರೀಮ್ ಹಚ್ಚೋದು, ಯಾವಾಗಲಾದರೂ ಟೈಮ್ ಇದ್ದರೆ ಮಾತ್ರ ಹಚ್ತೀನಿ. ಯಾಕೆ ಅಂತಂದರೆ ಸನ್ಸ್ಕ್ರೀನ್ ಹಚ್ಚಿ 20 to 30 ಮಿನಿಟ್ಸ್ ಗ್ಯಾಪ್ ಕೊಟ್ಟಾದ್ಮೇಲೆ ನಾವು ಏನಾದರೂ ಡೇ ಕ್ರೀಮ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿಲ್ಲ ಅಂತಂದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ನಾನು ಅಪ್ಲೈ ಮಾಡ್ತೀನಿ ಸಮ್ಟೈಮ್ಸ್ ಅಷ್ಟೇ. ಸೊ ಹಾಗಾಗಿ ನನಗೆ ಈ ನಡುವೆ ಅಂತೂ ಕ್ರೀಮ್ ತುಂಬ ಬಾಳಿಕೆ ಬರ್ತಾಯಿದೆ ಅಂತಲೇ ಹೇಳ್ಬೋದು. ನನಗೆ ನಮ್ಮ ರಿಷಿ ಸ್ಕೂಲ್ಗೆ ಹೋಗಿದ್ದು ಸ್ವಲ್ಪ ಬೇಜಾರು ಅಂತಲೇ ಅನಿಸುತ್ತೆ. ಮಾರ್ನಿಂಗ್ ಟೈಮ್ ತುಂಬ ಹಠ ಮಾಡ್ತಾನೆ,
ಆ್ಯಂಡ್ ಅವನು ಹಠ ಮಾಡೋದು ನೋಡಿದ್ರೆ ಒಂದೊಂದು ಸರಿ ಕಳಿಸೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ, ಅಷ್ಟು ಬೇಜಾರು ಮಾಡಿಸ್ತಾನೆ. ಒಂದು ದಿನ ಉಳಿಸ್ಬಿಟ್ರೆ ಅದೇ ಅಭ್ಯಾಸ ಆಗೋಗ್ತಾನೆ. ಸೊ ಹಾಗಾಗಿ ಉಳಿಸ್ಬಾರ್ದು ಅನ್ನೋ ಕಾನ್ಸ್ಟೆಂಟ್ ಮೈಂಡಿಂದ ಕಳಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ರಜಾ ಹಾಕಿಸ್ಬಿಟ್ಟಿದೆ. ಆ್ಯಂಡ್ ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದು ಫಂಕ್ಷನಲ್ಲಿ ತುಂಬ ಶಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತು, ಬಟ್ ತುಂಬ ಹಾಳಾಗಿದೆ ಕೂದಲು. ಸೊ ಹಾಗಾಗಿ ನಾನೇ ಕಟ್ ಮಾಡಿಸಿದ್ದು ಇರಲಿ ಅಂತ ಅಂದ್ಬಿಟ್ಟು. ಇವಾಗ ಸ್ವಲ್ಪ ನೋಡೋ ಹಾಗಾದ್ರೂ ಇದೆ, ಮುಂಚೆ ಅಂತೂ ಫುಲ್ ಬಾಲದ ಥರ ಆಗೋಗ್ಬಿಟ್ಟಿತ್ತು. ಏನಪ್ಪ ಸಮ್ಟೈಮ್ಸ್ ಪಾರ್ಲರಲ್ಲಿ ಕಟ್ ಮಾಡಿಸಿದಾಗ ಚೆನ್ನಾಗೇ ಇರುತ್ತೆ, ಸಮ್ಟೈಮ್ಸ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಕಟ್ ಮಾಡಿಸಿದ್ದಾಯಿತು. ಸೊ ಫೈನಲಿ ಒಂದು ಸಿಂಪಲಾಗಿ ಕ್ರೀಮ್ ಅಪ್ಲೈ ಮಾಡಿ ಹಣೆಗೆ ಇಟ್ಬಿಟ್ಟು ರೆಡಿಯಾಗಿದ್ದಾಯಿತು. ನಾನು ಚೈತ್ರೆ ಯಾವಾಗಲೂ ಒಟ್ಟಿಗೆ ಹೋಗ್ತೀವಿ. ಇಲ್ಲಿಂದ ಒಟ್ಟಿಗೆ ಹೋಗಿ ಅಲ್ಲಿ ನನ್ನ ಡ್ರಾಪ್ ಮಾಡಿ ಅವಳನ್ನು ಕೂಡ ಹೋಗ್ತಾಳೆ ಅವಳ ಡ್ಯೂಟಿಗೆ. ಏನಾದರೂ ಕೆಲಸ ಇಲ್ಲ ಅಂತಂದರೆ ನಾವು ಹಿಂಗೆ ಫುಲ್ ಸುತ್ಕೊಂಡು ಎಂಜಾಯ್ ಮಾಡೋದೆ ಗೈಸ್. ಕೆಲಸ ಇಲ್ಲ ಕಾರ್ಯ ಇಲ್ಲ, ಗಂಡ ತಂದಾಕ್ತಾನೆ ನಾವು ತಿಂದಾಕೋಣ ಅಂತ. ಆ ಕೆಟಗರಿ ನಮ್ದಂತೂ ಅಲ್ಲ. ಇಲ್ಲ, ನಾವೇನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀವಿ, ಮಾಡೇ ಮಾಡ್ತೀವಿ. ಇಲ್ಲೊಂದು ಕಲ್ಲಿಟ್ಬಿಟ್ರೆ ಅದೇ. ಹಾಂ, ಅದೇ ಕಾಲು ತೆಗಿತೀಯ, ನನ್ನ ಕಾಲು ಮುರಿತೀಯ. ಸೊ ನಮ್ಮ ಒಳನರಸೀಪುರ ಬಸ್ ಸ್ಟಾಪು ಎಲ್ಲ ನೋಡಿರ್ತೀರ ಗೈಸ್. ಇದೊಂದು ಮೆಣಸಿಕಾಯಿನ ಅಮ್ಮಗೆ ಕೊಡೋಕ್ಕೆ ಅಂತ ತಗೋಯ್ತವಳೆ ಸಮಕ. ನೋಡೋಣ. ಕಮ್ ಸರಿ ಅಕ್ಕ, ಏನು ಕೊಡಿಸ್ತೀಯ? ನಾನು ಶಿಷ್ಯ ಅಂತ ಯಾಕೆ? ನನ್ನ ತಮ್ಮ ಹೆಂಗಕ್ಕ ಹುಡುಗಿರು ಬಿಲ್ಸಾಕ್ತಾನೆ. ತೋರಿಸಿದ್ದೀನಲ್ಲ. ಈ ಕಡೆ ಚಿನಿ 3 ಟೀ ಕೊಡವ. ನಿನ್ಯಾರಕ್ಕ ಟ್ರೋಲ್ ಮಾಡಿರೋದು? ಕುಡಿ ಚಿನಿ. ತಿರುಗು ಚಿನಿ. ಡಯಟ್ ಅಂದ್ಕೊಂಡು ನಾನು ಬಂದಾಗೆಲ್ಲ ಟೀ ಕುಡಿತೀಯ ಸಂದ್ಲು. ದಿನ ನನ್ನ ಬ್ಲಾಗಲ್ಲಿ ತೋರಿಸ್ಬೇಡ, ನನ್ನ ತೋರಿಸ್ಬೇಡ ಅಂತಿದ್ರು ಗೈಸ್. ಇವಾಗ ನಿಮ್ಮ ಬ್ಲಾಗಲ್ಲಿ ನಾನು ಎಲೇಸ್ ಮಾಡೋ ಅಂತ ದಿನ ಬೆಳ್ಕಾದ್ರೆ ನಾವು 3 ಜನ ಮೀಟಾಗಿ ಹಿಂಗೆ ಅರಟೆ ಹೊಡೆಯೋದೇ ಕೆಲಸ. ಸುತ್ತೋದು, 1000 ಸರಿ ಟೀ ಕುಡಿಯೋದು. ಆದರೂ ಬರ್ತಿದ್ದೀವಿ. ನನಗೆ ಯಾವಾಗ ಶುಗರ್ ಬರ್ತದೆ ಗೊತ್ತಿಲ್ವಲ್ಲ, ಕುಡಿಕ ಬಂದ್ಬಿಟ್ಟಿದ್ಯಲ್ಲ. ಲವ್ ಯು ಇಲ್ಲಿ. ಲವ್ ಯು. ಈ ವ್ಲಾಗ್ ಫುಲ್ ನಮ್ಮದೇ ವಿಡಿಯೋ ಐತೆ.
ಅದೇ ಪ್ಯಾಂಟಿಗೆ ಮೀಟಿಂಗ್ ಮಾಡಕ್ಕೆ ನೋಡಿ ಹಾಯ್ ಮನು ಮತ್ತೆ ಯಾಕಕ್ಕ ಬಂದೆ ತಿಂಡಿ ತಿನ್ನಕ್ಕ ಬೇಗ ಸೊ ಮತ್ತೆ ಈವ್ನಿಂಗ್ ಬೆಳಿಗ್ಗೆ ಮಧ್ಯಾಹ್ನ ಕಾಫಿ ಕುಡಿದು ಮತ್ತೆ ಈವ್ನಿಂಗು ಗೋಬಿ ತಿನ್ನಕ್ಕೆ ಎಲ್ಲ ಹೋಗ್ತಿದ್ದೀವಿ. ಸ್ಪಾನ್ಸರ್ ಯಾರು? ನಮ್ಮ ಸಮಷ್ಟಿ ತಿನ್ನಕ್ಕೆ ಅತಿಥಿ ಸಮಸ್ಯೆ. ಇಲ್ಲೆಲ್ಲ ಕ್ಯಾಮ್ರಾ ಮುಂದೆನಾ ಕ್ಯಾಮ್ರಾ ಹಿಂದೆನಾ? ಮುಂದೆ ಹಿಂದೆ ಯಾವಾಗಲೂ ಹಿಂಗೆ ಇರುತ್ತೆ. ಹೌದಾ ನೋಡ್ತೀನಿ ಓ ಇದು ಕ್ಯಾಮ್ರಾ ಮುಂದೆನಾ ಹಿಂದೆನಾ? ಇದೇ ಯಾವಾಗಲೂ ಇರುತ್ತೆ ಅಂತ ಗೊತ್ತು. ಬಜ್ಜಿ ತಿನ್ನಕ್ಕೆ ಕರೆದ್ಬಿಟ್ಟು ನಮಗಿಂತ ಮುಂಚೆನೇ ತಿಂತಿದ್ಯಲ್ಲಕ್ಕ. ಬರಬಾರದು ಕರಗಲೇ ಬಂದೈತಲ್ಲಪ್ಪ ನಿನಗೆ. ನನಗೆ ಕೊಡಿಸು, ನಾನು ತಿನ್ನೋದು ಗೊತ್ತು, ನಂಗೆ ಅದು ಬೇಡ. ಆಗಿಂದ ನೋಡ್ತಿದ್ದೀನಿ. ಹಾಂ ಯಾರು ಕೇಳಬೇಡಿ ಅಂದೆ ಮತ್ತೆ ನನಗೆ ಫೋನ್ ಏನಾರು ಬಿದ್ದೋಯ್ತದೆ ಕಣಕ್ಕೆ ಬ್ಲಾಗ್ ಮಾಡಕ್ಕೆ ಹೋಗ್ತೀವಿ. ಅವಳು ಸೆಲ್ಫಿ ಸ್ಟಿಕ್ಕೇ ಬೇಡ. ಸೆಲ್ಫಿ ಸ್ಟಿಕ್ ತಂದಿದ್ದೆ ಕಣಕ್ಕ. ಆದ್ರೂ ಇವತ್ತು ಬ್ಯಾಗೊಳಗೆ ಐತೆ, ಏನೂ ಕೆಲಸ ಇಲ್ಲ ಸೆಲ್ಫಿ ಸ್ಟಿಕ್ಕಿಗೆ, ಆದರೂ ತಗೊಬಂದಿದೆ. ನನ್ನ ಕಡೆ ಹೆಚ್ಚು ಬ್ಯಾಗೆ ತೆಗಿಬೇಡ. ಮತ್ತೆ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಅಯ್ಯೋ ಎಲ್ಗಾರ ಹೆಟ್ಟಿ ಇಟ್ಕೊಡು. ವೈಟ್ ಈ ಸೈಜ್ ಬ್ಲ್ಯಾಕ್ ಸರ್. ನಮ್ಮ ಅಕ್ಕ ಮಾಡಿರೋ ಬಿರಿಯಾನಿ ನಮ್ಮ ಅಕ್ಕ ಮಾಡಿರೋ ಬಿರಿಯಾನಿ. ಸೊ ಹಾಗೆ ನನ್ನ ತಮ್ಮನ ಬರ್ತಡೇ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಕಡೆ ಸೇರಿ ಅಡುಗೆನ ಮಾಡ್ತಾಯಿದ್ರು. ನಾನು ಹೋಗಿದ್ದು ಲೇಟ್ ಅಲ್ವಾ, ಅವ್ರ ಜೊತೆಗೇ ಜಾಯ್ನ್ ಆದೆ. ಹಾಗೆಯೇ ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಯಾವಾಗಲೂ ನಮ್ಮನೆ ಏನೇ ಫಂಕ್ಷನ್ ಆದ್ರೂ ನಮ್ಮ ಅಕ್ಕನೇ ಅಡುಗೆ ಮಾಡೋದು. ತೋರಿಸ್ತಾ ಇದ್ದೀನಲ್ಲ, ಅವರೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ಏನಾದರೂ ಫಂಕ್ಷನ್ ಆಯಿತಾ ಅಂತಂದರೆ ಅಡುಗೆ ಕೆಲಸ ಎಲ್ಲ ಅವ್ರಿಗೇ ವಹಿಸ್ಬಿಡ್ತಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತಾಯಿದ್ದೆ, ಒಂದು ಕುಕ್ಕಿಂಗ್ ಚಾನಲ್ ಆದರೂ ಸ್ಟಾರ್ಟ್ ಮಾಡು ಅಂತ ಅಂದ್ಬಿಟ್ಟು. ನಮ್ಮ ದೊಡ್ಡಪ್ಪ ಇದು ಇದು ನಮ್ಮ ಬಿಗ್ ಫಾದರ್, ನಮ್ಮ ದೊಡ್ಡಪ್ಪ. ಇದು ಯಾವ ವ್ಲಾಗಲ್ಲಿ ಇಲ್ಲ, ಈ ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ಸೊ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಊಟ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಮ್ಮೂರಲ್ಲಿ ಎತ್ತಿನಗಾಡಿ ರೇಸ್ನ ಅರೇಂಜ್ ಮಾಡಿದರು. ಸೊ ನಮ್ಮ ಏರಿಯಾದಲ್ಲಿ ಹೋಗಿದ್ವಿ. ನೋಡೋಕ್ಕಂತೂ ಮೈ ಜುಮ್ ಅಂತ ಅನ್ನಿಸ್ತಿತ್ತು ದೂರದಿಂದನೇ. ಸೊ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಕಾಂಪೌಂಡ್ ಹಾರಿ ಎಲ್ಲ ಒಳಗಡೆ ಹೋದ್ವಿ. ಹಾಗೆ ಈ ವ್ಲಾಗಲ್ಲಿ ಇನ್ನೊಂದು ಇನ್ಸಿಡೆಂಟ್ ಕೂಡ ಆಯಿತು. ಅದನ್ನು ಫೈನಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಅಲ್ಲಿಂದ ಬಂದು ಸೀದಾ ಮನೆ ಕಡೆ ಊಟ ಮಾಡೋಣ ಅಂತ ಕುತ್ಕೊಂಡ್ವಿ. ಊಟ ಮಾಡೋಕ್ಕೆ ಯಾರಿಗೂ ನೆಮ್ಮದಿನೇ ಇಲ್ಲ, ಹಾಗಾಗೋಯ್ತು ಇವತ್ತು. ಏನಾದರೂ ಜಸ್ಟ್ ಮಿಸ್ ಆಗಿದ್ದಿದ್ರೆ ಇಡೀ ನಮ್ಮ ಮನೆ ಜನ 7 ಜನನೂ ಫುಲ್ ದೊಡ್ಡದು ಲೋಡ್ ಗಾಡಿ ಬರುತ್ತಲ್ಲ, VRL ಲಾಜಿಸ್ಟಿಕ್ಸ್ದು, ಅದು ಗಾಡಿಗೆ ಸಿಕ್ಕಿ ಇವತ್ತು ನಿಜವಾಗ್ಲೂ ಏನಾಗ್ತಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಅದೇ ದಿಗ್ಭ್ರಮೇಲೆ ಇದ್ವಿ. ಕ್ಷಣ ಮಾತ್ರದಲ್ಲಿ ತಪ್ಪಿಸ್ಕೊಬಂದಿದ್ದೀವಿ. ನಾನು, ನಮ್ಮ ಅಕ್ಕ, ಚೈತ್ರ, ನಮ್ಮ ಅತ್ತಿಗೆ ಎಲ್ಲರೂ ತುಂಬ ಬೇಜಾರಾಯಿತು. ಅದೇ ಗುಂಗಲ್ಲಿದ್ದು ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಗಸಿ ಬಿಸಿ ಅಂತ ಅನ್ನಿಸ್ತು. ಸೊ ಎಲ್ಲರೂ ಅದೇ ಆಶ್ಚರ್ಯ ಪಡ್ಕೊತಿದ್ರು. ಆಮೇಲೆ ಯಾರು ಕೂಡ ಇರಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಬಂದು ಊಟ ಮಾಡಿಕೊಂಡು ಎಲ್ಲ ಸ್ವಲ್ಪ ಎತ್ತಿನ ಗಾಡಿ ರೇಸ್ ನಡೀತಿತ್ತಲ್ಲ, ಅದ್ರ ಕಡೆ ಬ್ಯುಸಿಯಾಗಿದ್ದರು. ಸೊ ನಾವು ಕೇಕೆಲ್ಲ ಕಟ್ ಮಾಡಿ ಊಟ ಮಾಡಿದ್ವಿ. ಅರೌಂಡ್ ಒಂದು 12 o'clock ಆದ್ರೂ ಅದೇ ಗುಂಗಲ್ಲಿದ್ದೀವಿ. ಎಲ್ಲ ತುಂಬ ಅಂತೂ ಭಯ ಪಡ್ಕೊಂಬಿಟ್ರು. ನಮ್ಮ ಅತ್ತಿಗೆ ಅಂತೂ ತುಂಬ ಗಾಬರಿ ಆಗಿಬಿಟ್ರು. ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇವತ್ತು ಅವನ ಪುಣ್ಯನೋ ಅಥವಾ ನಮ್ಮ ಪುಣ್ಯನೋ ಗೊತ್ತೇ ಆಗಲಿಲ್ಲ. ಉಳಿದಿರೋದೇ ಹೆಚ್ಚಂತಲೇ ಅನ್ಕೊಬೋದು. ಜಸ್ಟ್ ಸೆಕೆಂಡಲ್ಲಿ ಮಿಸ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ನಿಜ ಅವನು ಬಲ್ದೆ ಮಗ್ಳು ಗೆದ್ದಿದ್ನೋ, ನಾವು ಬಲ್ದೆ ಮಗ್ಳು ಗೆದ್ದಿದ್ವೋ, ನನಗೆ ಈ ಕ್ಷಣಕ್ಕೂ ನೋಡಿದ್ರೆ ನೆನೆಸ್ಕೊಂಡ್ರೆ ಮೈ ಜುಮ್ಮ ಅಂತ ಅಂದ್ಬಿಟ್ಟೆ.
ಬ್ಯಾರಿಗೇಡ್ ಹಾಕಿರೋ ಕಡೆ ದಯವಿಟ್ಟು ಸ್ಲೋ ಆಗಿ ಬನ್ನಿ. ಹೆವಿ ಗಾಡಿ ಲೋಡ್ ಇದ್ದಿದ್ದರಿಂದ ಅದು ಕಂಟ್ರೋಲಿಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಜಸ್ಟ್ ಮಿಸ್ ಆಗಿದ್ದಿದ್ರೆ ಒಂದೇ ಮನೆಯಲ್ಲಿ 8 ಜನ ಸತ್ತೋಗ್ತಾ ಇದ್ವಿ ಇವತ್ತು ನಾನು ವ್ಲಾಗ್ ಮಾಡೋಕ್ಕೆ ಇರ್ತಾನೆ ಇರಲಿಲ್ಲ. ನಾನು ಈ ಥರ ವಾಯ್ಸ್ ಓವರ್ ಕೊಡೋಕ್ಕಾಗಲಿ ವ್ಲಾಗ್ ಮಾಡೋಕ್ಕಾಗಲಿ ಇರ್ತಾನೆ ಇರಲಿಲ್ಲ. ಆ ಥರ ಇನ್ಸಿಡೆಂಟ್ ಆಯಿತು. ನನಗಂತೂ ಅದಾಗಿದ್ದು ತುಂಬ ಮನಸ್ಸಿಗೆ ಒಂಥರ ಕಸಿ ಬಿಸಿ ಅಂತ ಅನ್ನಿಸ್ತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.